ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಎಸೆನು ನಂಜನಗೂಡಿನಲ್ಲಿ ವಿದ್ಯುತ್ ಖಾಸಗೀಕರಣದ ವಿರುದ್ಧ ಸಿಡಿದೆದ್ದ ಅನ್ನದಾತರು ನಂಜನಗೂಡಿನ ಚೆಸ್ಕಾಂ ಕಚೇರಿ ಮುತ್ತಿಗೆ ಹಾಕಿದ್ದಾರೆ. ರೈತರು ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ನೇತೃತ್ವದಲ್ಲಿ ಭರ್ಜರಿ ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರಕ್ಕೆ ಖಡಕ್ ವಾರ್ನಿಂಗ್ ಕೂಡ ನೀಡಿದ್ದಾರೆ. ಮೈಸೂರು ಜಿಲ್ಲೆಯ ನಂಜನಗೂಡಿನ ಚೆಸ್ಕಾಂ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ನೇತೃತ್ವದಲ್ಲಿ ಒಟ್ಟುಗೂಡಿದ್ದಾರೆ ನೂರಾರು ರೈತರು. 15 ಜಿಲ್ಲೆಗಳ ವಿದ್ಯುತ್ ವಲಯವನ್ನು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಮಾರಾಟ ಮಾಡಲು ಹೊರಟಿರುವಂತಹ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಲಾಭದ ದಂಧೆಗಾಗಿ ಸಾರ್ವಜನಿಕ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡಬಾರದು ಎಂದು ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಆದರೆ ಸರ್ಕಾರಗಳು ಮಾರಾಟ ಮಾಡಲು ಹೊರಟಿವೆ ಎಂದು ವಿದ್ಯಾಸಾಗರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿದ್ಯುತ್ ಖಾಸಗೀಕರಣದಿಂದಾಗಿ ಲಕ್ಷಾಂತರ ರೈತರ ಐಪಿ ಸೆಟ್ಗಳು, ಪಂಪ್ ಸೆಟ್ಗಳು ಹಾಗೂ ಹಳ್ಳಿಗಳಿಗೆ ಸಿಗ್ತಿರುವಂತಹ ಉಚಿತ ವಿದ್ಯುತ್ ಸೌಲಭ್ಯಕ್ಕೆ ಕಂಟಕ ಎದುರಾಗಲಿದೆ. ಅಷ್ಟೇ ಅಲ್ಲದೆ ಸರ್ಕಾರಿ ಸಂಸ್ಥೆಗಳನ್ನ ನಂಬಿರುವ ಲಕ್ಷಾಂತರ ಉದ್ಯೋಗಿಗಳು ಖಾಸಗಿ ಕಂಪನಿಗಳ ಗುಲಾಮರಾಗಬೇಕಾಗುತ್ತೆ. ಈಗಾಗಲೇ ಉದ್ಯೋಗ ನೀಡುವಲ್ಲಿ ವಿಫಲರಾಗಿರುವಂತಹ ಸರ್ಕಾರ ಈಗ ಸಾರಿಗೆ ಹಾಗೂ ವಿದ್ಯುತ್ ಇಲಾಖೆಗಳನ್ನು ಕೂಡ ಖಾಸಗಿಯವರಿಗೆ ವಹಿಸುತ್ತಿರುವುದು. ತಕ್ಷಣವೇ ನಿರ್ಧಾರ ಕೈ ಬಿಡದಿದ್ರೆ ಮುಂಬರುವ ದಿನಗಳಲ್ಲಿ ಸರ್ಕಾರವನ್ನ ಮೂಲೆಗುಂಪು ಮಾಡುವುದು ಖಚಿತ ಎಂದು ಅನ್ನದಾತರು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ವಿದ್ಯುತ್ ಖಾಸಗೀಕರಣ ಮುಖ್ಯ ಕೈ ಹಾಕಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಲಾಭಕ್ಕೋಸ್ಕರ ವಿದ್ಯುತ್ ಅನ್ನು ಮಾರಿಕೊಳ್ಳಲು ಬಿಡುವುದಿಲ್ಲ. ವಿದ್ಯುತ್ ಖಾಸಗೀಕರಣ ಆಗಲು ಬಿಡುವುದಿಲ್ಲ. ಬೇಕೇ ಬೇಕು, ಮಾರಿಕೊಳ್ಳಲು ಬಿಡುವುದಿಲ್ಲ. ಅಗತ್ಯ ವಸ್ತು ವಿದ್ಯುತ್ ಅನ್ನು ಮಾರಿಕೊಳ್ಳಲು ಬಿಡುವುದಿಲ್ಲ. ಅಗತ್ಯಕ್ಕೋಸ್ಕರ ವಿದ್ಯುತ್ ಅನ್ನು ಮಾರಿಕೊಳ್ಳಲು ಬಿಡುವುದಿಲ್ಲ. ಲಾಭಕ್ಕೋಸ್ಕರ ವಿದ್ಯುತ್ ಅನ್ನು ಮಾರಿಕೊಳ್ಳಲು ಬಿಡುವುದಿಲ್ಲ. ವಿದ್ಯುತ್ ಖಾಸಗೀಕರಣ ಆಗಲು ಬಿಡುವುದಿಲ್ಲ. ಜನ ಮುಖ್ಯಮಂತ್ರಿ ಬದಲಾವಣೆ ಆಗೋದ್ರ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾಯಿದ್ರು. ಯಾರೇ ಆದರೂ ಸ್ವಾಗತ. ಆದರೆ ಇದೇ ಸಂದರ್ಭದಲ್ಲಿ 15 ಜಿಲ್ಲೆಗಳ ವಿದ್ಯುತ್ ಪ್ರಸರಣವನ್ನು ಖಾಸಗಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಅವರಿಗೆ ಕೊಡೋಕ್ಕೆ ಒಂದು ತೀರ್ಮಾನವನ್ನು ಮಾಡಿ ಸಾರ್ವಜನಿಕರಿಂದ ಆಕ್ಷೇಪಣೆಯನ್ನು ಕೇಳಿರೋಂಥದ್ದು. ಈಗಾಗಲೇ ಇದರ ವಿರುದ್ಧ ನಂಜನಗೂಡಿನಲ್ಲಿ ದೊಡ್ಡ ಚಳವಳಿ ಮೊದಲೇ ಆಗಿತ್ತು. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಇದ್ದಾಗ ನಂಜನಗೂಡು ತಾಲೂಕಿನ ರೈತ ನೇತಾರರಾದ ತಾಂಡಪುರ ರಾಮೇಗೌಡ, ಹಳ್ಳಿದಿಡ್ಡಿ ರಘುಪತಿ ನಾಯ್ಕ ಮತ್ತು ದೇಬೂರು ದೈತಯ್ಯನವರು, ಬಿಳಿಗೆರೆ ಶಿವಣ್ಣ, KR ನಗರದಲ್ಲಿ ಕರ್ಮವೀರ ಮತ್ತು ಪ್ರಿಯಾಪಟ್ಟಣದ ನೀವು ಟಾಟಾ ಪವರ್ ಕಂಪ್ನಿಯವ್ರು ಕೊಟ್ಟರೆ ಆ ಥರ ಎಳ್ಕೊಳಕ್ಕಾಯ್ತದ? ಇದ್ರ ಬಗ್ಗೆ ಎಲ್ಲ ಗಮನ ಹರಿಸ್ಬೇಕು. ನಿಮ್ಮನ್ನು ಇವತ್ತು ಹಳ್ಳಿಗಳನ್ನ ಬಿಡ್ಸೋಕ್ಕೆ ಈ ವ್ಯವಸ್ಥೆ ಮಾಡ್ತಾ ಇರೋಂಥದ್ದು, ಹಳ್ಳಿಯನ್ನು ಬರೆದು ಮಾಡೋಕ್ಕೆ ಮಾಡ್ತಾ ಇರೋಂಥದ್ದು, ರೈತರಿಗೆ ತೊಂದರೆ ಕೊಟ್ಟು ಭೂಮಿಯನ್ನು ಕಿತ್ಕೊಂಡು ಅದನ್ನು ಬಂಡವಾಳಶಾಹಿ ಕೊಡೋ ಅಂಥ ವ್ಯವಸ್ಥಿತ ಹುನ್ನಾರ ಇದು. ಯಾವುದೇ ಕಾರಣಕ್ಕೂ ಟಾಟಾ ಪವರ್ ಕಂಪ್ನಿಯವ್ರಿಗೆ ನಮ್ಮ ವಿದ್ಯುತ್ ಪ್ರಸರಣವನ್ನು ನಿಲ್ಲಿಸಬಾರ್ದು. ಇದರಿಂದ ನಮ್ಮ ರಾಜ್ಯದ ಲಕ್ಷಾಂತರ ರೈತರುಗಳು ಕೂಡ, ರೈತರ ಮಕ್ಕಳು ಓದಿರೋರು ಯಾರು ಇದ್ದರೆ ಅವರು ಕೂಡ ಮೀಸಲಾತಿ ವಂಚಿತ ರೈತರು. ಈಗಾಗಲೇ ಏನು ಪ್ರೈವೇಟ್ ಏಜೆನ್ಸಿಗಳಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಮೀಸಲಿಲ್ಲ. ಇವತ್ತು ಲಕ್ಷಾಂತರ ಜನ AEE, JE, AE, MB ಎಲ್ಲ ಕೂಡ ಆಗಿದ್ದಾರೆ. ನಮ್ಮ ಬಡವ್ರ ಮಕ್ಕಳು, ದಲಿತರ ಮಕ್ಕಳು, ಶೋಷಿತರ ಮಕ್ಕಳು. ಆದರೆ ಇದು ಸರ್ಕಾರದ ಸ್ವಾಮ್ಯದಲ್ಲಿರೋದಕ್ಕೆ. ನಾಳೆ ಖಾಸಗಿ ಆದರೆ ಇದು ಯಾವುದೇ ಕಾರಣಕ್ಕೂ ನಿಮಗೆ ಒಂದು ಉದ್ಯೋಗ ಕೂಡ ಸಿಗೋದಿಲ್ಲ, ಉದ್ಯೋಗ ಕೂಡ ನಷ್ಟ ಆಯ್ತವೆ. ಇವೆಲ್ಲ ನಮ್ಮ ಉದ್ಯೋಗದ ಹಕ್ಕನ್ನು ಕಸ್ಕೊಳ್ಳೋಂಥ ಕೆಲಸ, ನಮ್ಮ ಮೂಲಭೂತ ಹಕ್ಕನ್ನು ಕಲ್ಸ್ಕೊಳ್ಳೋಂಥ ಕೆಲಸ ಮಾಡ್ತಾಯಿದ್ರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಇಂಧನ ಮಂತ್ರಿಗಳೇ, ನಿಮಗೆ ಇಡೀ ರಾಜ್ಯದ ರೈತ ಕುಲ ಎಚ್ಚರಿಕೆ ಕೊಡ್ತಾ ಇದೆ. ಯಾವುದೇ ಕಾರಣಕ್ಕೂ ವಿದ್ಯುತ್ ಖಾಸಗೀಕರಣ ಆಗಬಾರ್ದು. ಆದರೆ ಇಡೀ ರಾಜ್ಯದಲ್ಲಿ ದೊಡ್ಡ ರೈತ ಕ್ರಾಂತಿ